ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಯ್ ಹಾಯ್. ಟಿಫಿನ್ ಆಯ್ತಾ? ಅದನ್ನ ಕೇಳಕ್ಕೆ ಇಲ್ಲಿವರೆಗೂ ಬಂದ್ರಾ? ಹೇ ಹಾಗೇನಿಲ್ಲ, ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ಬರು ನಿಂಗೆ ಅದಾಗಿದೆ ಅಂತ. ನಾನ್ ನಂಬಲಿಲ್ಲ. ಆದ್ರೆ ಕೆಲವು ದಿನಗಳಿಂದ ಒಂಥರ ಆಗ್ತಿದೆ. ಈ ವಿಷಯನ ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ನಾನು ಎಲ್ಲಿ ಹೋಗ್ತಿದ್ದೀನಿ, ಏನ್ ಮಾಡ್ತಿದ್ದೀನಿ ನಂಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇಲ್ಲೊಂಥರ ನೋವು. ಆದ್ರೂ ಆ ನೋವಲ್ಲೊಂದು ಖುಷಿ ಇದೆ. ಅದಕ್ಕೆ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಂತ. ಅಯ್ಯೋ ರೀ, ಸತ್ಯವಾಗ್ಲೂ ನೀವೇನ್ ಹೇಳ್ತಿದ್ದೀರಾ ನಂಗಂತೂ ಒಂದೂ ಅರ್ಥ ಆಗ್ತಿಲ್ಲ. ದೇವ್ರೇ, ಇವಳಿಗೆ ಹೆಂಗಪ್ಪ ಅರ್ಥ ಮಾಡ್ಸೋದು? ಒಂದ್ ಕೆಲ್ಸ ಮಾಡಿ, ನೀವೇನ್ ಹೇಳ್ಬೇಕು ಅನ್ಕೊಂಡಿದೀರಾ ಅದನ್ನ ಹಾಡ್ ಮೂಲಕನೇ ಹೇಳಿ. ಏನು? ನಾನು ಹಾಡಾಡ್ಬೇಕಾ? ಅರೆ, ನೀವ್ ಹಾಡ್ ಹೇಳ್ದೆ ನಾನ್ ಹೇಳಕ್ಕಾಗತ್ತಾ? ಹೇಳಿ ಸರ್. ಅದು ಬೆಳಗ್ಗೆಯಿಂದ ಶೀತ ಆಗಿದೆ ನೋಡಿ, ಕೆಂಬೇರೆ ಶುರು ಆಗ್ತಿದೆ. ಹುಷಾರು ಕಣ್ರಿ, ಸಿಂಗರ್ ಆದವರು ಗಂಟ್ಲಿನ ಚೆನ್ನಾಗಿ ಇಟ್ಕೋಬೇಕು. ಹೌದೌದು, ಗಂಟ್ಲನ್ನ ಚೆನ್ನಾಗಿ ಇಟ್ಕೋಬೇಕು. ಹಾಗಂತ ನಾನು ನಿಮ್ನ ಸುಮ್ನೆ ಬಿಡ್ತೀನಿ ಅನ್ಕೋಬೇಡಿ. ತಗೊಳ್ಳಿ, ಇದರಿಂದ ಒಂದೊಳ್ಳೆ ಟ್ಯೂನ್ ಹಾಕಿ. ತಗೊಳ್ರಿ. ಯಾಕೆ ಸರ್ ಇಷ್ಟೊಂದು ಓದಾಡ್ತಿದ್ದೀರಾ? ನುಡ್ಸಿ. ವಾಯ್ಲಿನ್ ಇಟ್ಕೊಳಕ್ ಬರಲ್ಲ, ನೀನೊಬ್ಬ ದೊಡ್ಡ ಮ್ಯೂಸಿಷಿಯನ್. ಹಾಡಾಡಕ್ ಬರಲ್ಲ, ಆದ್ರೂ ನೀನೊಬ್ಬ ಒಳ್ಳೆ ಸಿಂಗರ್ ಅಲ್ವಾ ಮಿಸ್ಟರ್ ವರುಣ್? ಯು ಆರ್ ಅ ಚೀಟರ್, ಚೀಟರ್, ಚೀಟರ್. ಹೌದು ಹೌದು, ನಂಗೆ ಹಾಡಾಡಕ್ ಬರಲ್ಲ, ಮ್ಯೂಸಿಕ್ ನುಡ್ಸಕ್ ಬರಲ್ಲ. ಆದ್ರೆ ನಿನ್ನ ಪ್ರೀತಿದಂತೂ ನಿಜ. ಎಸ್ ಎಸ್, ಸುಳ್ಳು ಹೇಳಿದೀನಿ, ಸುಳ್ಳಿನ ಪ್ರಪಂಚನೇ ಕಟ್ಟಿದ್ದೀನಿ. ಆದ್ರೆ ಏನಕ್ಕೆ, ಯಾಕೆ? ನಿನ್ನ ಪ್ರೀತಿನ ಪಡ್ಕೊಳ್ಳೋಕೆ. ಹುಚ್ಚು ನಾಯಿ ತರ ಅಲ್ಲಿ ನಿನ್ ಕಡೆ ಪಾಗಲ್ ಹೋಗಿದ್ದೀನಿ. ಯಾಕೆ? ಲವ್ ಲವ್. ಸರಿ, ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಯಾಕೆ? ನೀ ನನ್ನ ಪ್ರೀತಿಸಿಲ್ವಾ? ನೋ ನೋ ನೋ, ನಾನು ಯಾವತ್ತೂ ನಿನ್ನನ್ನು ಪ್ರೀತಿಸಿಲ್ಲ. ನಾನು ಇಷ್ಟಪಟ್ಟಿದ್ದು ನಿನ್ ಮ್ಯೂಸಿಕ್ನ, ನಿನ್ ಹಾಡುಗಳನ್ನ. ಆದ್ರೆ ಅದರಿಂದ ನಾನು ಮೋಸ ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಮನುಷ್ಯ ಮನಸ್ಸಿನಿಂದ ಮೋಸ ಹೋಗ್ತಾನ, ಹೃದಯದಿಂದ ಮೋಸ ಹೋಗ್ತಾನ, ಅಥವಾ ಭಾವನೆಗಳಿಂದ ಮೋಸ ಹೋಗ್ತಾನ? ಕರೆಕ್ಟ್ ಕರೆಕ್ಟ್. ನೀನ್ ಈ ಮೌನ ನೋಡ್ತಿದ್ರೆ ಮನುಷ್ಯ ಮೌನದಿಂದನೇ ಮೋಸ ಹೋಗ್ತಾನೆ. ನನ್ನ ಹೃದಯನ ಸ್ಪಂದಿಸಿದ್ದು ಆ ಮ್ಯೂಸಿಕ್, ನನ್ನ ಭಾವನೆಗಳಲ್ಲಿ ಸೇರಿಸಿದ್ದು ಆ ಮ್ಯೂಸಿಕ್, ನನ್ನಲ್ಲಿ ಒಂದು ಹೊಸ ರಾಗನ ಹುಟ್ಟಾಕಿದ್ದು ಆ ಮ್ಯೂಸಿಕ್. ಹೀಗೆಲ್ಲ ಇರ್ಬೇಕಾದ್ರೆ ನನ್ನ ಭಾವನೆಗಳ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿ ನಿನ್ನನ್ನ ನಾನು ಲವ್ ಮಾಡ್ತೀನಿ ಅಂತ ಯಾಕೆ ಅಂದ್ಕೊಂಡೆ?